ನರಸಿಂಹನನ್ನ ಬಗ್ಗೆ ಮಾತನಾಡುವಾಗ ಸೋಪ್ಯಾಶು ನೀತೋ ಗುರುವೇಶ್ಮ ದೈತ್ಯೈ ದೈತ್ಯೇಂದ್ರ ಸೂನು ಹರಿಭಕ್ತಿಭೂಷಃ ಅಶೇಷ ವಿದ್ಯಾ ನಿವಹೇನ ಸಾಕಂ ಕಾಲೇನ ಕೌಮಾರ ವಮಾಪ ಯೋಗಿ. ಹಿರಣ್ಯಕಶಿಪುವಿಗೆ ಮಗನ ಬಗ್ಗೆ ಇರುವಂತಹ ದ್ವೇಷ ಹೇಗಿತ್ತು, ಅವನು ಹೇಗೆ ದ್ವೇಷವನ್ನು ಮಾಡಿದ, ಮಗನ ದ್ವೇಷವಷ್ಟೇ ಅಲ್ಲ ಭಗವಂತನ ದ್ವೇಷ ಹೇಗೆ ಮಾಡಿದ ಅಂತ ನೋಡಿ. ಅವನು ದ್ವಿತೀಯ ಮಗನಾಗಿ ಬಂದವನು ಹಿರಣ್ಯಕಶಿಪು. ಅವನು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದಂತೆ. ಎಷ್ಟು ವರ್ಷಗಳ ಕಾಲ? 1000 ವರ್ಷಗಳ ಕಾಲ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದಂತೆ. ಏನು ಕೇಳಿದ? ತಪಸ್ಸನ್ನು ಮಾಡಿದ ನಂತರ ತನ್ನ ಯೋಗ್ಯತೆಗೂ ಮೀರಿ, ದುಷ್ಟರ ಸ್ವಭಾವವೇ ಅದು, ದುಷ್ಟರು ಯಾವತ್ತೂ ಕೂಡ ತನ್ನ ಯೋಗ್ಯತೆಯನ್ನು ತಿಳಿಯದೆ ಆಧಿಪತ್ಯವನ್ನು ಬಯಸ್ತಾರೆ ಅಂತ. ಅಂದರೆ ಮಿತಿಮೀರಿದ ಆಸೆ, ಮಿತಿಮೀರಿದ ಆಧಿಪತ್ಯವನ್ನು ಬಯಸ್ತಾರೆ. ಅದೇ ರೀತಿಯಾಗಿ ಚತುರ್ಮುಖನನ್ನು ಕುರಿತು ಹಿರಣ್ಯಕಶಿಪು ಪ್ರಾರ್ಥನೆ ಮಾಡಿದಾಗ ಹಿರಣ್ಯಕಶಿಪು ತಪಸ್ಸನ್ನು ಮಾಡ್ತಾರೆ. ಈ ದೇವತೆಗಳಿಗೆ ತುಂಬ ಸಂಕಟ. ಯಾಕೆ ಅಂದರೆ ಅದು ಎಲ್ಲವೂ ಪೂರ್ವ ಸಂಕಲ್ಪ, ಭಗವಂತನಿಂದ ಆಜ್ಞಪ್ತರಾಗಿಯೇ ಮಾಡುವಂತಹ ಕೆಲಸಗಳು. ಆದರೆ ಈ ಅಸುರರು ಮಾಡುವಂತಹ ಕೆಲಸಗಳು ಘೋರವಾದ ತಪಸ್ಸನ್ನು ಮಾಡ್ತಾರೆ. ಈ ಚತುರ್ಮುಖನ ಕುರಿತಾಗಲಿ ಅಥವಾ ರುದ್ರನ ಕುರಿತಾಗಲಿ ಅಸುರರೆಲ್ಲರೂ ಹೆಚ್ಚು ರುದ್ರನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ. ದೇವತೆಗಳು ವರವನ್ನು ಕೊಟ್ಟು ಬಿಡ್ತಾರೆ. ಅನೇಕ ನಮಗೆ ಭಸ್ಮಾಸುರನ ಕಥೆಯನ್ನು ಕೇಳುವಾಗಲೂ ನಮಗೆ ಗೊತ್ತಾಗುತ್ತೆ. ಹೀಗೆ ಚತುರ್ಮುಖನನ್ನು ಕುರಿತು ತಪಸ್ಸನ್ನು ಮಾಡಿದಾಗ ಚತುರ್ಮುಖ ಸರಿ ಆಯಿತು ಅಂತ ಅನುಗ್ರಹವನ್ನು ಮಾಡ್ತಾನೆ. ಅವನು ಏನು ವರವನ್ನು ಕೇಳಿದ? ಅವನು ಅವನು ಓಂ ನಮೋ ವೇದ ನಿಧಯೇ ಶಾಸ್ತ್ರಾಣಾಂ ನಿಧಯೇ ನಮಃ ವಿಜ್ಞಾನ ನಿಧಯೇ ನಿತ್ಯಂ ಕರ್ಮಣಾಂ ನಿಧಯೇ ನಮಃ ಅಂತ ಮಾತನಾಡ್ತಾ ದೇವಾನ್ ಸಿಂಹಾನ್ ರಣೇ ಜಿತ್ವ ದಿವಃ ಪ್ರಾಚ್ಯಾವಯದ್ಭುವಿ ದಿವರಾಜ್ಯಂ ಸ್ವಯಂ ಚಕ್ರೆ ಸರ್ವಶಕ್ತಿ ಸಮನ್ವಿತಂ. ಅವನು ಕೆಲವೊಂದು ವರವನ್ನು ಕೇಳ್ತಾನೆ ಹಿರಣ್ಯಕಶಿಪು. ಏನು ಅಂದರೆ ಯದಿತ್ವಂ ವರದಾನಾಯ ಪ್ರವೃತ್ತೋ ಭಗವನ್ ಮಮ ಯದ್ಯದೃಣೋಮಿ ಅಹಂ ಬ್ರಹ್ಮನ್ ತತ್ತನ್ಮೇ ದಾತುಮರ್ಹಸಿ. ನಾನು ಏನೇನು ವರವನ್ನು ಕೇಳ್ತೇನೋ ಅದನ್ನು ನೀನು ಕೊಡಬೇಕು ಅಂತ. ಅದು ಪಟ್ಟಿ ಪ್ರಸಿದ್ಧವಾಗಿದೆ, ಅದನ್ನು ಹೇಳ್ತಾರೆ. ನನಗೆ ಒಣಗಿದ ಪದಾರ್ಥದಿಂದ, ಶುಷ್ಕ ಪದಾರ್ಥದಿಂದ ಸಾವು ಬರಬಾರ್ದು, ಆರ್ದ್ರ ಪದಾರ್ಥದಿಂದ, ತೊಯ್ದ ಪದಾರ್ಥದಿಂದ ನನಗೆ ಸಾವು ಬರಬಾರ್ದು, ನೀರಿನಿಂದ ಸಾವು ಬರಬಾರ್ದು, ಮತ್ತು ಅಗ್ನಿಯಿಂದ ನನಗೆ ಸಾವು ಬರಬಾರ್ದು, ಕಟ್ಟಿಗೆಯಿಂದ ನನಗೆ ಸಾವು ಬರಬಾರ್ದು, ಕೀಟದಿಂದ ನನಗೆ ಸಾವು ಬರಬಾರ್ದು, ಮತ್ತು ಕಲ್ಲಿನಿಂದ, ವಾಯುವಿನಿಂದ, ಆಯುಧದಿಂದ, ಶೂಲದಿಂದ, ಪರ್ವತದಿಂದ, ಮನುಷ್ಯರಿಂದ, ದೇವತೆಗಳಿಂದ, ಅಸುರರಿಂದ, ಗಂಧರ್ವರಿಂದ ಮತ್ತು ರಾಕ್ಷಸರಿಂದ, ಕಿನ್ನರರಿಂದ, ಯಕ್ಷರಿಂದ, ವಿದ್ಯಾಧರರಿಂದ, ಸರ್ಪಗಳಿಂದ, ಕಪಿಗಳಿಂದ, ಸಿಂಹಾದಿಗಳಿಂದ, ಮಾತೃಗಣೈರಪಿ ಉಳಿದ ದೇವತೆಗಳಿಂದ, ನಾಭ್ಯಂತರೇ ನ ಬಾಹ್ಯೆ, ನನಗೆ ಒಳಗೂ ಸಾವು ಬರಬಾರ್ದು, ಹೊರಗೂ ಸಾವು ಬರಬಾರ್ದು. ಹೀಗೆ ಅನ್ಯೈಹಿ ಮರಣ ಹೇತುಬಿಹಿ. ಅವನು ಮತ್ತೆ ಕೊನೆಗೆ ಹೇಳುವಾಗ ಇನ್ನೇನು ಸಾವಿಗೆ ಕಾರಣವಾಗುತ್ತೋ ಯಾವುದರಿಂದಲೂ ನನಗೆ ಸಾವು ಬರಬಾರ್ದು ಅಂತ ಕೇಳಿದ. ಚತುರ್ಮುಖ ಬ್ರಹ್ಮ, ಇದು ದೇವ ಸಂಕಲ್ಪ. ಚತುರ್ಮುಖನಿಗೊಂದು ನಂಬಿಕೆ, ದೇವರು ನೋಡಿಕೊಳ್ತಾನೆ. ಯಾಕೆಂದರೆ ಸರ್ವಜ್ಞ ಅಲ್ವಾ ಚತುರ್ಮುಖ ಬ್ರಹ್ಮ. ಸರಿ ಆಯಿತು ಅಂತ ಕೊಡ್ತೇನೆ ಅಂತ ಕೊಟ್ಟ. ಅವನು ಕೊಟ್ಟ ತಕ್ಷಣ ದೇವಾ ಅಪಿ ಭಯಾತ್ತಸ್ಯ ರುದ್ರಾಶ್ಚೈ ವರ್ಷಯೋ ನೃಪ ದೇವಾನ್ ಸಿಂಹಾನ್ ರಣೇ ಜಿತ್ವ ದಿವಃ ಪ್ರಾಚ್ಯಾವಯದ್ಭುವಿ ದಿವರಾಜ್ಯಂ ಸ್ವಯಂ ಚಕ್ರೇ ಸರ್ವಶಕ್ತಿ ಸಮನ್ವಿತಂ. ಅವನು ಎಲ್ಲದರ ಆಳ್ವಿಕೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಂತೆ, ಎಲ್ಲ ದೇವತೆಗಳನ್ನು ಗೆದ್ದಂತೆ ಅವನೊಂದು ಆಜ್ಞೆಯನ್ನು ಹೊರಡಿಸ್ತಾನೆ ಹಿರಣ್ಯಕಶಿಪು. ಯಾರೂ ಕೂಡ ಯಜ್ಞವನ್ನು ಮಾಡಬಾರ್ದು. ನಯಷ್ಟವ್ಯಂ ನ ಹೋತವ್ಯಂ ನ ದಾತವ್ಯಂ ಸುರಾನ್ನ ಪ್ರತಿ. ದೇವತೆಗಳಿಗೆ ಯಾರೂ ಆಹುತಿಯನ್ನು ಕೊಡಲಿಕ್ಕಿಲ್ಲ, ಯಾರೂ ದಾನವನ್ನು ಮಾಡಲಿಕ್ಕಿಲ್ಲ. ಯುಷ್ಮಾಭಿಹಿ ಅಹಮೇವಾದ್ಯ ತ್ರೈಲೋಕ್ಯಾಧಿಪತಿ ಪ್ರಜಾ. ನಿಮಗೆ ನಾನೇ ದೇವತೆ, ಈಗ 3 ಲೋಕಕ್ಕೆ ಒಡೆಯ ನಾನೇ. ನನಗೆ ಯಜ್ಞದಲ್ಲಿ ನನಗೆ ಆವಿರ್ಭಾಗವನ್ನು ಕೊಡಿ, ನನಗೆ ಆಹುತಿಯನ್ನು ಕೊಡಿ, ಏನೇನು ಕೊಡ್ತೀರೋ ನನಗೇ ಕೊಡಿ. ಮಮೈವ ಪೂಜಾಂ ಕುರುತ ಯಜ್ಞದಾನಾದಿ ಕರ್ಮಣ. ಯಜ್ಞವನ್ನು ಮಾಡ್ತೀರಾ, ಕೊನೆಗೆ ಹಿರಣ್ಯಕಶಿಪುವಿಗೆ ಅರ್ಪಣವನ್ನು ಹೇಳಿಬಿಡಿ, ನನ್ನ ಉದ್ದೇಶಿಸಿಕೊಂಡೇ ಮಾಡಿಕೊಳ್ಳಿ. ನೋಡಿ, ಕೃಷ್ಣ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ದ.
ಇವನು ವಿಪರೀತವಾಗಿ ಎಲ್ಲ ನನಗೆ ಅರ್ಪಣೆ ಮಾಡಿ ಅಂತ ಇವನು ಹೇಳ್ತಾ ಇದ್ದಾನೆ. ಹೀಗೆ ತ್ರೈಲೋಕ್ಯ ಹಾರಿಣ ಶೀಘ್ರಂ ವಧೋಪಾಯಂ ವದಸ್ವನಃ. ದೇವತೆಗಳಿಗೆ ತುಂಬ ದುಃಖ ಆಯಿತು. ಇದೇನಿದು ಅವನ ಆಧಿಪತ್ಯ ಹೀಗೆ ವಿಪರೀತವಾಗಿದೆ, ಅವ್ರು ಏನು ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಚತುರ್ಮುಖನ ವರ ಇದೆ ಅವನಿಗೆ. ಹಿರಣ್ಯಕಶಿಪೋಹ ಅಸ್ಯ ವಿನಾಶಂ ಮುನಿ ಸತ್ತಮ. ದೇವಋಷಿಗಳು, ದೇವತೆಗಳ ಗುರು ಬೃಹಸ್ಪತ್ಯಾಚಾರ್ಯರ ಹತ್ರ ಕೇಳಿಕೊಳ್ತಾರೆ ಏನು ಮಾಡಬೇಕು ಹೀಗೆ ಅಂತ. ಬೃಹಸ್ಪತಿಗಳೇ ಹೇಳ್ತಾರೆ, ಶೃಣುಧ್ವಂ ಮಮ ವಾಕ್ಯಾನಿ ಸ್ವಪದ ಪ್ರಾಪ್ತಯೇ ಸುರಾಹ. ನಿಮ್ಮ ನಿಮ್ಮ ಸ್ಥಾನವನ್ನು ನೀವು ಹೊಂದಬೇಕಾದ್ರೆ ಭಗವಂತನನ್ನು ಆರಾಧನೆ ಮಾಡಿ ಅಂತ. ಪ್ರಾಯೋ ಹಿರಣ್ಯಕಶಿಪು ಕ್ಷೀಣಭಾಗ್ಯೋ ಮಹಾಸುರಃ ಶೋಕೋ ನಾಶಯತಿ ಪ್ರಜ್ಞಾಂ ಶೋಕೋ ನಾಶಯತಿ ಶ್ರುತಂ ಸೋಢುಂ ಶಕ್ಯೋಗ್ನಿ ಸಂಬಂಧಃ ಶಸ್ತ್ರಸ್ಪರ್ಶಶ್ಚ ದಾರುಣಃ ಶೋಕೋಮತಿಂ ನಾಶಯತಿ ನಾಸ್ತಿ ಶೋಕ ಸಮೋ ರಿಪುಃ. ಅವನಿಗೆ ಅವನ ಮುಂದೆ ಅಳಿವು ಖಂಡಿತ ಬರುತ್ತೆ. ಅವನು ಏನೇನೀಗ ಆಧಿಪತ್ಯದಲ್ಲಿ ದುರ್ನಡತೆಯನ್ನು ತೋರಿಸ್ತಾ ಇದ್ದಾನೆ ಅದೆಲ್ಲ ಅವನಿಗೆ ಮುಂದೆ ಶಿಕ್ಷೆಗೆ ಕಾರಣ ಆಗುತ್ತೆ. ಯೋಚನೆ ಮಾಡಬೇಡಿ. ಕಾಲಾನ್ ನಿಮಿತ್ತಾಚ್ಚ ವಯಂ ಲಕ್ಷ್ಯಾಮಃ ತತ್ಕ್ಷಯಂ ಸುರಾಹ. ಒಂದು ಕಾಲ ಬಂದಾಗ ಅವನ ನಾಶ ಖಂಡಿತವಾಗಿ ಆಗುತ್ತೆ. ನೀವೆಲ್ಲ ಭಗವಂತನನ್ನು ಅಚಿರಾದೇವ ದುಷ್ಟೋಸೋ ನಶ್ಯತ್ಯೇವ ಪರಸ್ಪರಂ. ಅವರ ಜ್ಞಾನ ದೃಷ್ಟಿಯಿಂದ ಬೃಹಸ್ಪತಿಗಳು ಹೇಳಿದರು ಅಚಿರಾದೇವ ನಶ್ಯತಿ, ಅವನು ಕೂಡಲೇ ಅವನ ನಾಶ ಆಗುತ್ತೆ, ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ದೇವತೆಗಳೆಲ್ಲರೂ ಕೂಡ ಕ್ಷೀರಸಾಗರಕ್ಕೆ ಹೋಗ್ತಾರೆ. ಭಗವಂತನ ಹತ್ರ ಯುಷ್ಮಾಭಿ ಸಂಸ್ತುತೋ ದೇವ ಪ್ರಸನ್ನೋ ಭವತಿ ಕ್ಷಣಾತ್ ಅಂತ ಬೃಹಸ್ಪತಿಗಳು ಹೇಳಿದ ರೀತಿಯಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಅದರಲ್ಲಿ ರುದ್ರದೇವರು ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದನ್ನು ನರಸಿಂಹ ಪುರಾಣ ಉಲ್ಲೇಖ ಮಾಡುತ್ತೆ. ವಿಷ್ಣು ಜಿಷ್ಣು ವಿಭುರ್ದೇವ ಯಜ್ಞೇಶ ಯಜ್ಞಪಾಲಕ. ಪ್ರಾರ್ಥನೆ ಮಾಡಿದ್ದು ನೋಡಿ, ಭಗವಂತ ನಾವು ಮಾಡುವಂತಹ ಯಜ್ಞಗಳಲ್ಲಿ ಹೇಗೆ ಸ್ವೀಕಾರ ಮಾಡ್ತಾನೆ ಅಂತ. ನಾವು ಮಾಡುವಂತಹ ಹೋಮವನ್ನು ಯಜ್ಞೋ ಯಜ್ಞ ಪುಮಾಂಶ್ಚೈವ ಯಜ್ಞೇಶೋ ಯಜ್ಞಭಾವನಃ ಯಜ್ಞಭುಕ್ಷೇತಿ ಪಂಚಾತ್ಮ ಯಜ್ಞೇಶು ಇಜ್ಯ ಸ್ವಯಂ ಹರಿ. ನಾವು ಕೊಡುವಂತಹ ಯಜ್ಞದಲ್ಲಿ ಭಗವಂತ ಎಲ್ಲವನ್ನೂ ಭಗವಂತನೇ ಸ್ವೀಕಾರ ಮಾಡ್ತಾನೆ. ನಾವು ಯಾರನ್ನು ಉದ್ದೇಶ ಕೊಟ್ಟರೂ ಅದು ಕೊನೆಗೆ ಹೋಗುವುದು ದೇವರಿಗೆ. ನೀವು ಕೊಟ್ಟರೆ ನಿಮಗೆ ಪುಣ್ಯ, ಕೊಡದೇ ಇದ್ದರೆ ಭಗವಂತ ಅದನ್ನು ಖಂಡಿತವಾಗಿಯೂ ಸ್ವೀಕಾರ ಮಾಡ್ತಾನೆ. ಯಾಕೆಂದರೆ ಎಲ್ಲ ಯಜ್ಞಗಳು ಎಲ್ಲದರ ಫಲಗಳು ನಮಗೆ ಸಿಗಬೇಕಾದ್ರೆ, ಯಜ್ಞಗಳ ಫಲವನ್ನು ನಾವು ಉಣಬೇಕಾದ್ರೆ ಕೊನೆಗೆ ಕೃಷ್ಣಾರ್ಪಣವನ್ನು ಖಂಡಿತವಾಗಿಯೂ ಹೇಳಬೇಕು ಅಂತ ಭಗವಂತನ ಆಜ್ಞೆ. ಆದ್ದರಿಂದ ಇಲ್ಲಿ ರುದ್ರನು ನರಸಿಂಹನನ್ನು ಉಪಾಸನೆ ಮಾಡುವಾಗ, ನರಸಿಂಹನನ್ನು ರುದ್ರ ಪ್ರಾರ್ಥನೆ ಮಾಡುವಾಗ ಯಜ್ಞೇಶಃ ಅಂತನ್ನುವಂತಹ ವಿಶೇಷಣವನ್ನು ದೇವರಿಗೆ ತಿಳಿಸಿಕೊಟ್ಟ. ಅಂದರೆ ನಮಗೆ ಆಹುತಿಗಳು ಸಿಗ್ತಾ ಇಲ್ಲ, ದೇವತೆಗಳಿಗೆ ಆಹುತಿಗಳು ಎಷ್ಟು ಸಮಸ್ಯೆ ಆಗುತ್ತೆ ನೋಡಿ. ಒಂದು ಯಜ್ಞ ನಡೆದೇ ಇದ್ದರೆ ಅಲ್ಲಿ ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞ ಕರ್ಮ ಸಮುದ್ಭವ. ಕೃಷ್ಣ ಗೀತೆಯಲ್ಲಿ ಹೇಳುವಾಗ ನಾವು ಯಜ್ಞಗಳನ್ನು ಮಾಡಿದರೆ ಮಾತ್ರ ವೃಷ್ಟಿ ಆಗುತ್ತೆ. ಇವತ್ತು ಕಾಲಕ್ಕೆ ಮಳೆ ಬರುತ್ತೆ ಅಂತಂದರೆ ನಾವು ಮಾಡುವಂತಹ ಯಜ್ಞಗಳೇ ಕಾರಣ. ಇದು ಶಾಸ್ತ್ರ ಹೇಳಿದಂತಹ ಮಾತು. ಬೇರೆಯವರು ಏನು ಹೇಳಿದರು, ಶಾಸ್ತ್ರದಲ್ಲಿ ಇರುವಂತಹ ವಾಕ್ಯ, ಯಜ್ಞಗಳಿಂದ ದೇವತೆಗಳಿಗೆ ನಾವು ಆಹುತಿಯನ್ನು ಅರ್ಪಿಸಿದರೆ ದೇವತೆಗಳು ಸಂತುಷ್ಟರಾಗಿ ವೃಷ್ಟಿಯನ್ನು ಸುರಿಸ್ತಾರೆ. ಆ ವೃಷ್ಟಿಯಿಂದ ಮತ್ತೆ ಔಷಧಿಗಳೆಲ್ಲ ಚೆನ್ನಾಗಿ ಬೆಳೆಯುತ್ತೆ, ಸಸ್ಯಗಳು, ನಮಗೆ ಆಹಾರ ಸಿಗುತ್ತೆ. ಆ ಆಹಾರವನ್ನು ತಿಂದು ಸುಮ್ಮನೆ ಕೊಡಬೇಡಿ. ಆ ಆಹಾರದ ಪದಾರ್ಥಗಳನ್ನೆಲ್ಲ ಮತ್ತೆ ದೇವತೆಗಳಿಗೆ ಅರ್ಪಿಸಿ, ಎಲ್ಲವನ್ನೂ ದೇವತೆಗಳಿಗೆ ಕೊಡಿ, ನೀವು ಆರಾಮಾಗಿರಿ. ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ ಅಂತ. ಯಜ್ಞಗಳೇ ಆಗದೇ ಇದ್ದರೆ, ದೇವತೆಗಳಿಗೆ ಆಹುತಿಗಳೇ ಹೋಗದೇ ಇದ್ದರೆ ಜನರ ಪಾಡೇನಾಗಬೇಕು? ವೃಷ್ಟಿ ಇಲ್ಲ, ಸುಭಿಕ್ಷೆ ಇರುವುದಿಲ್ಲ, ದುರ್ಭಿಕ್ಷರಾಗ್ತಾರೆ, ಜಗತ್ತೆಲ್ಲ ಹಾಳಾಗಿ ಹೋಗುತ್ತೆ. ಆದ್ದರಿಂದ ಭಗವಂತ ಯಜ್ಞೇಶಃ ಯಜ್ಞಪಾಲಕ, ನೀನು ಯಜ್ಞವನ್ನು ರಕ್ಷಣೆ ಮಾಡುವವನು. ಭಗವಂತ ರಾಮಚಂದ್ರನಾದಾಗ ವಿಶ್ವಾಮಿತ್ರನ ಯಜ್ಞವನ್ನು ರಕ್ಷಣೆ ಮಾಡಿದವನು. ಭಗವಂತ ರಾಮಚಂದ್ರನಾಗಿ ಯಜ್ಞವನ್ನು ರಕ್ಷಣೆ ಮಾಡ್ತಾನೆ. ನಾವು ಎಷ್ಟು ಯಜ್ಞಗಳಿಗೆ, ವೇದಗಳಿಗೆ, ಶಾಸ್ತ್ರಗಳಿಗೆ ಯಾವ ರೀತಿಯಾಗಿ ಅಪಚಾರ ಮಾಡಿದರೂ ಕೂಡ ಭಗವಂತ ಬಿಡುವುದಿಲ್ಲ. ನಾವಿವತ್ತು ಎಷ್ಟು ನಿಂದನೆ ಮಾಡ್ತೇವೆ, ವೇದಗಳ ನಿಂದನೆಯನ್ನು ನಡೆಸ್ತೇವೆ, ವೇದವನ್ನು ಅಧ್ಯಯನ ಮಾಡಿದವರ ನಿಂದನೆಯನ್ನು ನಡೆಸ್ತೇವೆ, ಶಾಸ್ತ್ರಗಳ ಚಿಂತನೆಯನ್ನು ನಡೆಸುವವರ ನಿಂದನೆ ನಡೆಸ್ತೇವೆ. ಇದೆಲ್ಲವೂ ಕೂಡ ಕೊನೆಗೆ ಒಂದು ರೀತಿ ನಮಗೆ ಅದಕ್ಕೆ
ತಕ್ಕ ಅನುಭವ ನಮಗೆ ಆಗೇ ಆಗುತ್ತೆ ಅಂತ ಇದು ಶಾಸ್ತ್ರದ ವಾಕ್ಯ. ಭಗವಂತ ಬಿಡುವುದಿಲ್ಲ. ಯಜ್ಞವನ್ನು ವಿಘ್ನ ಮಾಡುವವರಿಗೆ ಭಗವಂತ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಅಂದ್ರೆ ಅದಕ್ಕೆ ಯಜ್ಞಪಾಲಕ ಅಂತ ಹೇಳಿದರು. ಹಾಗೆಯೇ ವೇದ ನಿಂದಕರನ್ನೂ ಕೂಡ ಭಗವಂತ ಖಂಡಿತವಾಗಿಯೂ ಶಿಕ್ಷೆ ಕೊಡ್ತಾನೆ. ಇದು ಶಾಸ್ತ್ರ. ನಮ್ಮಿಂದ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ನಮ್ಮನ್ನು ನಿಂದನೆ ಮಾಡುವಾಗ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬಹುದು. ಭಗವಂತ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಖಂಡಿತವಾಗಿಯೂ ಭಗವಂತ ಬರ್ತಾನೆ, ಖಂಡಿತವಾಗಿಯೂ ಭಗವಂತ ರಕ್ಷಣೆ ಮಾಡ್ತಾನೆ. ಹಾಗೆಯೇ ಯಜ್ಞಪಾಲಕನಲ್ವ ನೀನು, ಹೀಗೆ ಪರಿಸ್ಥಿತಿ ಬಂದಿದೆ, ರಕ್ಷಣೆ ಮಾಡು ಅಂತ ರುದ್ರದೇವರು ಪ್ರಾರ್ಥನೆಯನ್ನು ಮಾಡಿದರು. ಪ್ರಭವಿಷ್ಣು ಗ್ರಸಿಷ್ಣುಶ್ಚ ಲೋಕಾತ್ಮ ಲೋಕಪಾಲಕ ಕೇಶವ ಕೇಶಿಹ ಕಲ್ಪ ಸರ್ವಕಾರಣ ಕಾರಣಂ. ನಿನಗೆ ಗೊತ್ತಿಲ್ಲದೆ ಇದೆಲ್ಲ ಆಗುತ್ತಾ? ಎಲ್ಲದಕ್ಕೂ ಕಾರಣ ನೀನೇ. ಜಗತ್ತಿನಲ್ಲಿ ಏನಾದರೂ ಕೂಡ ಅದಕ್ಕೆ ಕಾರಣ ಭಗವಂತನೇ. ಕಾರ್ಯ ಆಗಿದೆ ಅಂತಾದರೆ ಅದಕ್ಕೆ ಕಾರಣ ಭಗವಂತನೇ. ಭಗವಂತನಿಲ್ಲದೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾವ ಕರ್ಮವೇ ಆಗಲಿ ಭಗವಂತನ ಆಧಿಪತ್ಯದಲ್ಲಿಯೇ ನಡೆಯುವಂಥದ್ದು. ಆದರೆ ನಮಗೆ ಕರ್ತೃತ್ವ ಇಲ್ವಾ? ಎಲ್ಲವೂ ದೇವರು ಮಾಡೋದಾದರೆ ನಾವು ಯಾಕೆ? ಜೀವನಿಗೂ ಇದೆ. ಇಲ್ಲಾದರೆ ಜೀವ ಯಾಕೆ ಬರಬೇಕು ಭೂಮಿಗೆ? ಅವನು ಇರ್ತಾನೆ, ಆದರೆ ಅವನು ಅಸ್ವತಂತ್ರ. ಅವನು ಕರ್ಮಫಲವನ್ನು ಉಣ್ಲಿಕ್ಕೆ ಬರ್ತಾನೆ. ಅಸ್ವತಂತ್ರನಾಗಿ ಜೀವನೂ ಪ್ರಯತ್ನವನ್ನು ನಡೆಸಬೇಕು. ಇದು ಸಿದ್ಧಾಂತ. ಜೀವನು ಸುಮ್ಮನೆ ಕೂಡ್ಲಿಕ್ಕಿಲ್ಲ. ಎಲ್ಲ ಅದು ಕೆಲವೊಬ್ಬರು ಹೇಳೋದಿದೆ, ಎಲ್ಲ ದೇವರು ಮಾಡಿಸ್ತಾನೆ, ನಮ್ಮದೇನೆ, ನಾನು ಸುಮ್ಮನೆ ಕೂತಿರ್ತೇನೆ. ಆಗೋದೇ ಇಲ್ಲ. ಅದು ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚ ಅಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥ. ನಾನು ಮಾಡುವುದಿಲ್ಲ, ನನ್ನೊಳಗಿದ್ದು ಭಗವಂತ ಮಾಡಿಸುವುದು. ಆದರೆ ಮಾಡಿಸುವುದು ಅಂತಿದೆ ಅಲ್ವ, ನಾನು ಭಗವಂತನಿಗೆ ಒಂದು ಉಪಾಧಿ ಆದೆ ಅಲ್ವ, ಕಾರಣ ಆದೆ ಅಲ್ವ, ಅದೇ ದೊಡ್ಡ ಖುಷಿ ಪಡಬೇಕು ಅಂತ. ಆದ್ದರಿಂದ ಏನೇ ಆಗಲಿ ಜಗತ್ತಿನಲ್ಲಿ ಎಲ್ಲದಕ್ಕೂ ನೀನೇ ಕಾರಣ ಭಗವಂತ. ಹಿರಣ್ಯಕಶಿಪು ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂದರೆ ನಿನ್ನ ಗಮನಕ್ಕೆ ಬರದೇ ಆಗುವುದಿಲ್ಲ. ಇದು ದೇವರಿಗೆ. ಅದರಿಂದ ಸರ್ವ ಕಾರಣ ಕಾರಣಂ ಕರ್ಮಕೃದ್ವಾಂ ಅಥಾಧೀಶಃ ವಾಸುದೇವ ಪುರುಷ್ಟತಃ ಆದಿಕರ್ತ ವರಾಹಶ್ಚ ಮಾಧವೋ ಮಧುಸೂದನಃ ನಾರಾಯಣಃ ನರೋ ಹಂಸಃ ವಿಷ್ಣುಸೇನೋ ಹುತಾಶನಃ. ಹೀಗೆ ದೇವರನ್ನು ಅನೇಕ ರೀತಿಯಾಗಿ ಸ್ತುತಿಸಿ ಸುರಾರ್ಚಿತ ಅಂತ ಒಂದು ಮಾತನ್ನು ಹೇಳ್ತಾರೆ. ಸುರಾರ್ಚಿತ ದೇವತೆಗಳು ನಿನ್ನನ್ನು ಸ್ತುತಿ ಮಾಡ್ತಾರೆ. ನಾನು ಹೇಳಿದ್ನಲ್ವ, ಏತೈ ಸುರಾದಿಭಿರತಿ ಪ್ರತಿಭಾದಿ ಯುಕ್ತೈ ಸತತಂ ಪ್ರವಿಚಿಂತ್ಯ ಯದ್ಭಿ ಪೂರ್ತೆ ರಚಿಂತ್ಯ ಮಹಿಮಾ ಪರತಃ ಪರಾತ್ಮ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ, ಅತಿ ಪ್ರತಿಭಾದಿ ಯುಕ್ತೈ ದೇವತೆಗಳು ನಿರಂತರ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದರೂ ಅವ್ರಿಗೆ ಇನ್ನೂ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ ದೇವರ ಚಿಂತನೆಯನ್ನು. ಅಂತಹ ದೇವತೆಗಳಿಂದ ಅರ್ಚಿತವಾದಂತಹ ಪಾದ ನಿನ್ನದು. ದೇವತೆಗಳು ನಿನ್ನನ್ನು ಸ್ತುತಿ ಮಾಡ್ತಾರಪ್ಪ. ನರಸಿಂಹೋ ಮಹಾಭೀಮಃ, ಭಗವಂತ ಮಹಾಭೀಮ ಪರಾಕ್ರಮ. ಭೀಮ ಅವನು ಭೀಮ ಅಂದರೆ ಭಯಂಕರವೂ ಹೌದು. ಇನೇನ ಸಹಿತ ಭೀಮಸೇನನನ್ನು ಹೇಳುವಾಗ ಆಚಾರ್ಯರು ಹೇಳುವಾಗ ಇನೇನ ಸಹಿತ ಭೀಮಸೇನ ಅಂತ. ಭೀಮಸೇನ ಅಂತ ಯಾಕೆ ಹೆಸರು ಅಂತಂದರೆ ಭಗವಂತನೊಟ್ಟಿಗೆ ಇರ್ತಾನೆ ಅಂತ ಯಾವಾಗಲೂ. ಮಹಾಭೀಮ ಅಂತಂದರೆ ತುಂಬ ಪರಾಕ್ರಮಿ ಭಗವಂತ. ಆದ್ದರಿಂದ ನೀನು ಮಹಾಪರಾಕ್ರಮಿಯಪ್ಪ. ನರಸಿಂಹ ವಜ್ರದಂಶ ನಖಾಯುಧ, ನಿನ್ನ ಉಗುರುಗಳೇ ನಿನಗೆ ಆಯುಧ, ನಿನ್ನ ಕೋರೆ ಹಲ್ಲುಗಳು. ಆದಿದೇವ ಜಗತ್ಕರ್ತ ಯೋಗೇಶೋ ಗರುಡಧ್ವಜ ಗೋವಿಂದೋ ಗೋಪತಿರ್ಗೋಪ್ತ ಭೂಪತಿ ಭುವನೇಶ್ವರ. ಈ ರೀತಿಯಾಗಿ ಸ್ತುತಿ ಮಾಡಿ ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ, ಭಕ್ತ ಪ್ರಿಯೋಸಿ, ನೀನು ಭಕ್ತರನ್ನು ಕೈ ಬಿಡೋದಿಲ್ಲ ಅಂತನ್ನುವ ನಂಬಿಕೆ ನನಗಿದೆ ಅಂತ ರುದ್ರದೇವರು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ನಮೇ ಭಕ್ತ ಪ್ರಣಶ್ಯತಿ, ಇದು ನಿನ್ನ ವಾದ ಅಲ್ವಾ? ಭಕ್ತನನ್ನು ನಾಶಗೊಳಿಸುವುದಿಲ್ಲ ಅಂತನ್ನುವುದು ನಿನ್ನ ವಾದ ಅಲ್ವಾ? ಆದ್ದರಿಂದ ಭಕ್ತರನ್ನು ರಕ್ಷಣೆ ಮಾಡು, ತುಂಬ ದುಃಖಿತರಾಗಿದ್ದೇವೆ ಅಂತ. ಕಾರುಣ್ಯ ಕರುಣೋ ವ್ಯಾಸ ಅಂತ ಕರುಣಾಪೂರ್ಣನೇ ಆಚಾರ್ಯರು ಹೇಳುವಾಗ, ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ ಮೇ ತೇ ಚರಿತಂ ಜ್ಞಾಪಯ. ನನಗೆ ನಿನ್ನ ಚರಿತೆಯನ್ನು ನೆನಪಿಸ್ತಾ ಇರು, ಯಾಕೆಂದರೆ ಮರ್ತೋಗಿಬಿಡ್ತದೆ ನನಗೆ. ನಿನ್ನ ಚರಿತೆಯನ್ನು ಮರ್ತೋಗುತ್ತೆ. ನೀನು ಕರುಣಾಪೂರ್ಣ, ನಿನ್ನ ಚರಿತೆಯನ್ನು ಯಾವಾಗಲೂ ಕೇಳ್ತಾ ಇರುವಂತೆ ಅನುಗ್ರಹವನ್ನು ಮಾಡುವಂಥ ಆಚಾರ್ಯರು ವರ್ಣನೆ ಮಾಡ್ತಾರೆ. ಇಲ್ಲಿ ಪುರಾಣವೂ ಕೂಡ ಕಾರುಣ್ಯ ಕರುಣೋ ವ್ಯಾಸ ಅಂತ ಅನೇಕ ರೀತಿಯಾಗಿ ಸ್ತೋತ್ರ ಮಾಡಿ, ತ್ವಂ ಸ್ವಾಹ ತ್ವಂ ಸ್ವಧಾ ದೇವ
ತ್ವಂ ಸುಧಾ ಪುರುಷೋತ್ತಮ ನಮೋ ದೇವಾದಿದೇವಾಯ ವಿಷ್ಣವೇ ಶಾಶ್ವತಾಯ ಚ ಅನಂತಾಯ ಅಪ್ರಮೇಯಾಯ ನಮಸ್ತೆ ಗರುಡಧ್ವಜ. ನಿನ್ನನ್ನು ತಿಳಿದುಕೊಳ್ತೇನೆ ಅಂತನ್ನುವುದು ಸುಳ್ಳು ಮಾತು. ಭಗವಂತನನ್ನು ಮೇಯ ಹೌದು, ಮಾತುಂ ಯೋಗ್ಯ, ತಿಳಿದುಕೊಳ್ಳುವುದಕ್ಕೆ ಯೋಗ್ಯನಾದವನು ಮೇಯ ಅಂತ. ಪ್ರಮೇಯ ಪ್ರಕೃಷ್ಟೇನ ಮೇಯ, ಅದು ಆಗೋದಿಲ್ಲ. ಅಪ್ರಮೇಯ, ದೇವರನ್ನು ತಿಳಿಯಬಹುದು. ಆ ದೇವರು ಹೇಗಿದ್ದಾನೆ, ಚಕ್ರಶಂಖ ಗದಾ ಪದ್ಮ ಪೀತವಾಸ, ಈ ವನಮಾಲಿ, ಹೀಗೆ ಎಲ್ಲ ಚಿಂತನೆ ಮಾಡಬಹುದೇ ಹೊರತು ಪ್ರಕೃಷ್ಟವಾಗಿ ತಿಳಿತೇನೆ ಅದು ಲಕ್ಷ್ಮಿಗೂ ಸಾಧ್ಯ ಇಲ್ಲ, ಇನ್ನು ನಮಗೇನು. ಆದ್ದರಿಂದ ಅಪ್ರಮೇಯ ಅಂತ ಹೆಸರು. ಅಪ್ರಮೇಯಾಯ ತೇ ಗರುಡಧ್ವಜ ಅಂತ ನಮಸ್ಕಾರ ಮಾಡ್ತಾರೆ. ಇತ್ಯೇತೈ ನಾಮಭಿ ದಿವ್ಯೈ ಸಂಸ್ತುತೋ ಮಧುಸೂದನ ಉವಾಚ ಪ್ರಕಟೀಭೂತ್ವ ದೇವಾನ್ ಸರ್ವಾನ್ ಇದಂ ವಚಃ. ಭಗವಂತ ದೇವತೆಗಳ ಎದುರಿಗೆ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ದೇವತೆಗಳೆಲ್ಲ ಕೇಳ್ತಾರಂತೆ, ಯಾಕೆ ಸ್ತೋತ್ರ ಮಾಡ್ತಿದ್ದೀರಪ್ಪ, ಏನು ವಿಷಯ ಅಂತ. ದೇವರು ಏನೂ ಗೊತ್ತಿಲ್ಲದಾಗೆ ಕೇಳಿದ, ಯಾಕೆ ಸ್ತೋತ್ರ ಮಾಡ್ತಿದ್ದೀರಿ ಅಂತ. ನನ್ನಿಂದ ಏನಾಗಬೇಕಿತ್ತು ನಿಮಗೆ? ಅದಕ್ಕೆ ದೇವರು ಹೇಳಿದ್ದಂತೆ, ದೇವತೆಗಳು ಹೇಳಿದರು, ದೇವದೇವ ಹೃಷಿಕೇಶ ಪುಂಡರೀಕಾಕ್ಷ ಮಾಧವ ತ್ವಮೇವ ಜಾನಾಸಿ ಹರೇ ಕಿಂ ತಸ್ಮಾತ್ ಪೃಚ್ಛಸಿ. ನಿಂಗೆ ಗೊತ್ತಿಲ್ವಾ ಏನಾಗಿದೆ ಅಂತ? ನಿನಗೆ ಗೊತ್ತಿಲ್ವಾ? ಜಗತ್ತು ಅಲ್ಲೋಲ ಕಲ್ಲೋಲ ಆಗಿರೋದು ನಿನಗೆ ಗೊತ್ತಿಲ್ವಾ? ಯಾಕೆ ಕೇಳ್ತೀನಿ ನಮ್ಮ ಹತ್ರ? ಎಲ್ಲ ಗೊತ್ತಿದೆ ನಿನಗೆ, ಅನುಗ್ರಹವನ್ನು ಮಾಡು ಅಂತ ದೇವತೆಗಳು ಕೇಳಿದಾಗ ದೇವರು ಕೂಡ ಸರಿ ಗೊತ್ತಿದೆ, ಹಿರಣ್ಯಕಶಿಪು ಅಲ್ವಾ ನಿಮ್ಮ ಸಮಸ್ಯೆ, ನಾನು ನೋಡಿಕೊಳ್ತೇನೆ, ಹೋಗಿ. ಹಿರಣ್ಯಕಶಿಪೇ ಕವಿನಾಶಾರ್ಥಂ ಸ್ತುತೋಹಂ ಶಂಕರೇಣತು. ಶಂಕರ ನನ್ನನ್ನು ಇಷ್ಟು ಸ್ತುತಿ ಮಾಡ್ತಾ ಇದ್ದಾನೆ ಅಂದರೆ ಅದು ಖಂಡಿತವಾಗಿಯೂ ದೊಡ್ಡ ತೊಂದರೆ ಇದೆ. ಹಿರಣ್ಯಕಶಿಪುವಿನ ತೊಂದರೆ ನನಗೆ ಗೊತ್ತಿದೆ. ಗಚ್ಛದ್ವಂ ಅಧುನಾ ದೇವಾಹ, ಗಚ್ಛದ್ವಂ ಅಧುನಾ ದೇವಾಹ ಕಾಲಂ ಕಂ ಚಿತ್ ಪ್ರತೀಕ್ಷತಾಂ ಯದಾಸ್ಯ ತನಯೋ ಧೀಮಾನ್ ಪ್ರಹ್ಲಾದೋ ನಾಮ ವೈಷ್ಣವಃ. ನಾನು ಆವಾಗ ಬರ್ತೇನೆ ಯಾವಾಗ ಆ ಹಿರಣ್ಯಕಶಿಪುವಿಗೆ ಮಗನಾಗ್ತಾನಲ್ವ, ಮಗ ಹುಡ್ತಾನೆ ಪ್ರಹ್ಲಾದ. ಆ ಪ್ರಹ್ಲಾದನಿಗೆ ಯಾವಾಗ ಉಪಟಳಕೊಳ್ಳಿಕ್ಕೆ ಶುರು ಮಾಡ್ತಾನೋ ಹಿರಣ್ಯಕಶಿಪು, ಆವಾಗ ನಾನು ಅವತಾರ ಮಾಡ್ತೇನೆ, ಅವನಿಗೆ ನಾನು ಖಂಡಿತ ಶಿಕ್ಷೆಯನ್ನು ಕೊಡ್ತೇನೆ ಅಂತ ದೇವತೆಗಳಿಗೆ ಆಶ್ವಾಸನೆಯನ್ನು ಕೊಟ್ಟು ಭಗವಂತ ಅನುಗ್ರಹ ಮಾಡಿದ ಅಂತಂದು ದೇವರ ಅವತಾರ ಮಾಡುವಂತಹ ಸೂಚನೆಯನ್ನು ದೇವತೆಗಳಿಗೆ ಭಗವಂತ ಕೊಟ್ಟ ಅನ್ನುವುದರಲ್ಲಿ ಇವತ್ತಿನ ಉಪನ್ಯಾಸವನ್ನು ಉಪಸಂಹಾರಗೊಳಿಸ್ತಾ ಇದ್ದೆ. ಕೃಷ್ಣ ಅರ್ಪಣಮಸ್ತು.